ನಮಸ್ಕಾರ ಮಲ್ಲ. ಈಗ ನಾನು ಕರ್ನೂಲಾಗ ಇದೀನಿ. ಕರ್ನೂಲಾಗ ಬಂದ ಅಯ್ಯಪ್ಪ ಟೆಂಪಲ್ ಹತ್ರ ಇದೀನಿ. ಅಯ್ಯಪ್ಪ ಟೆಂಪಲ್ ಅಲ್ಲಿ ಎಲ್ಲ ಫ್ರೆಶ್ ಅಪ್ ಆಗಿ ಎಲ್ಲ ನೋಡ್ರಿ ಹುಡುಗರೆಲ್ಲ ಫ್ರೆಶ್ ಅಪ್ ಆಗದಲ್ಲ. ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನ ಮಾಡಕ್ ಹೊಂಟಿವಿ. ಇಲ್ಲಿ ನೋಡ್ಬೋದು, ಇಲ್ಲೊಂದು ಅಯ್ಯಪ್ಪ ಸ್ವಾಮಿ ವಿಗ್ರಹ ಐತಿ. ಇಲ್ಲಿ ನೋಡ್ಬೋದು ನೀವೆಲ್ಲ, ಬಹಳ ದೊಡ್ಡ ವಿಗ್ರಹ ಅಂತ ಹೇಳ್ಬೋದು. ಇಲ್ಲಿ ಬಂದು ದೇವ್ರನ್ನ ದರ್ಶನ ಮಾಡ್ಕೊಂಡು ಮುಂದೆ ಹೋಗ್ತೀವಿ. ನೋಡ್ಬೋದು ಇಲ್ಲೆಲ್ಲ ತುಂಬಾ ಚೆನ್ನಾಗಿದೆ. ಅಲ್ಲಿ ಆ ದೇವಸ್ಥಾನ ದೇವ್ರನ್ನ ವಿಗ್ರಹ ತೋರಿಸ್ಕೊಂಡು ಅರೇಂಜ್ ಮಾಡ್ತೀನಿ ನೋಡಿ. ನೋಡಿ ಅದೇ ರೀತಿ ಆ ವಿಗ್ರಹ ಸುತ್ತ ನಾನು ತಗೊಂಡು ಹೋಗಿ ಮುಂದೆ ಹಿಂಗೆ ಬರ್ತೀನಿ. ಎಲ್ಲ ತೋರಿಸ್ತೀನಿ, ಒಳಗಡೆ ಯಾವ ರೀತಿ ಇದೆ ದೇವಸ್ಥಾನ ಅಂತ ಹೇಳ ತೋರಿಸ್ತಾ ಹೋಗೋಣ ಮುಂದೆ. ನೋಡ್ಬೋದು ಇದೆಲ್ಲ ಇದು ಹಿಂಗೆ ಮುಂದೆಲ್ಲ ಇದೆ. ಹಿಂಗೆ ಮುಂದೆ ಹೋಗ್ತಾ ಇದೀವಿ. ಯಾವ ರೀತಿ ಅಂತ ಎಲ್ಲ ತೋರಿಸ್ತಾ ಇರ್ತೀನಿ. ಇಲ್ಲೆಲ್ಲ ಬಂದವರೆಲ್ಲ ಇಲ್ಲ ಸ್ನಾನ ಮಾಡ್ಕೊಂಡು ಇಲ್ಲಿ ಅಯ್ಯಪ್ಪ ಸ್ವಾಮಿ ದರ್ಶನ ಪಡ್ಕೊಂಡು ಇದೇ ಮುಂದೆ ಹೋಗ್ತಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಒಳಗಲ್ಲ ನೋಡ್ಬೋದು, ಅಷ್ಟು ಐತಿ. ಅಲ್ಲ ವೈತಿ ಇಲ್ಲ ಏನು ಗೊತ್ತಿಲ್ಲ. ಇದು ದೇವಸ್ಥಾನ, ಇದು ದೇವಸ್ಥಾನದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಪರ್ದೆ ಹಾಕಿದ್ದಾರೆ. ಈಗ ನಾವು ಆರತಿ ತಟ್ಟೆಯಲ್ಲಿ ಆರತಿ ತಗೊಂಡು ಹಂಗೆ ಮುಂದೆ ಹೋಗೋಣ. ತೋರಿಸ್ಬೋದು, ಪರ್ದೆ ಎಲ್ಲ ಹಾಕಿದ್ದಾರೆ. ಇಲ್ಲೆಲ್ಲ ಪರ್ದೆನ ಹಾಕಿದ್ದಾರೆ. ಸುರಕ್ಷತೆ ಪ್ರದಕ್ಷಿಣೆನ ಹಾಕಿ ಮುಂದೆ ಹೋಗೋಣ. ನೋಡಿ, ಲಕ್ಷ್ಮೀ ದೇವಿ ಆರತಿ ಇದೆ ಇಲ್ಲಿ. ಇದೆ ನೋಡಿ ಸ್ನೇಹಿತರೆ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಆರತಿನ ಹೋಗಿಸ್ಕೊಂಡು ಮುಂದೆ ಹೋಗೋಣ. ಮುಂದೆ ಯಾವ್ಯಾವ ರೀತಿ ಇದೆ ಅಂತ ಎಲ್ಲ ತೋರಿಸ್ತಾ ಹೋಗೋಣ. ಎಲ್ಲಿ? ಹಾ ಹೌದು, ಅಲ್ಲಿ ಮುಂದ್ಗಡೆ ಇದೆ ಅಂತೆ. ಅಲ್ಲಿ ಹೋಗೋಣ, ಅಯ್ಯಪ್ಪನ ಟೆಂಪಲ್ ಹತ್ರ ಹೋಗೋಣ. ಇವಾಗ ಇದು ಅಯ್ಯಪ್ಪನ ಟೆಂಪಲ್ ಅಲ್ವಾ ಸ್ನೇಹಿತರೆ? ಇದು ಪಾರ್ವತಿ ದೇವಿ ಗುಡಿ. ಇದು ಅಯ್ಯಪ್ಪ ಟೆಂಪಲ್ ಮುಂದಿದೆ. ಅಲ್ಲಿ ಹೋಗೋಣ ಇವಾಗ. ಅಲ್ಲಿ ತೋರಿಸ್ತೀನಿ ಎಲ್ಲ. ನಾನು ಇದೇ ಅನ್ಕೊಂಡಿದ್ದೆ ಅಯ್ಯಪ್ಪ ಟೆಂಪಲ್ ಅಂತ. ಇದೆಲ್ಲ ಇದು ಅದೇ ಯಾಕೆ ಪರ್ದೆ ಹಾಕಿದಾರೆ ಅಂತ ಹೇಳಿ ನಾನು ಅನ್ಕೊಂಡೆ. ಇದು ಅಯ್ಯಪ್ಪ ಟೆಂಪಲ್ ಅಲ್ಲ. ಮುಂದೆ ಹೋಗೋಣ. ಅಯ್ಯಪ್ಪ ಟೆಂಪಲ್ ಎಲ್ಲಿದೆ ನೋಡಿ, ಎಲ್ಲಿದೆ ಅಣ್ಣ? ಓಂ ನೋಡಿ, ಅಂದ್ರೆ ಕೆಳಗಡೆ ಪಾರ್ವತಿ ದೇವಸ್ಥಾನ, ಮೇಲ್ಗಡೆ ಅಯ್ಯಪ್ಪ ಟೆಂಪಲ್ ಅಂತ ಹೇಳಿ. ಇದು ನೋಡಿ, ನೋಡ್ಬೋದು ಹೆಂಗಿರುತ್ತೆ. ಮೇಲೆ ಹೋಗೋಣ, ಯಾವ ರೀತಿ ಇದೆ ಅಂತೆಲ್ಲ ತೋರಿಸ್ತೀನಿ. ಶಬರಿಮಲೆ ಇದ್ದಂಗೆ ಐತೆ ಸ್ನೇಹಿತರೆ ಇದೆಲ್ಲ. ನೋಡ್ಬೋದು ನೀವು, ಶಬರಿಮಲೆ ಇದ್ದಂಗೆ ಐತೆ ಇಲ್ಲಿ. ನೋಡ್ಬೋದು ಇಲ್ಲೆಲ್ಲ ಧ್ವಜಸ್ತಂಭ ಇರ್ಲಿ ಏನೋ ಇರ್ಲಿ, ನೋಡ್ಕೊಂಡ ಧ್ವಜಸ್ತಂಭ, ಎಂಟ್ರೆನ್ಸ್ ಬಾಗಿಲಿದೆಲ್ಲ. ಹೆಂಗ್ ಹೋಗೋಣ? ನಾನು ಅಣ್ಣ ಇಬ್ರು ಬರ್ತಾ ಇದೀವಿ. ಹೆಸರು ಪ್ರಭುವಣ್ಣ ಅಂತೇಳಿ. ಇದೆ ಧ್ವಜಸ್ತಂಭ. ಒಂದ್ ರೌಂಡ್ ಹೊಡ್ಕೊಂಬರಮ್ಮ ಬಾ. ನಾವೀಗ ಹಿಂಗೆ ಮುಂದೆ ಹೋಗ್ಬೇಕು ಸ್ನೇಹಿತರೆ. ಆ ರೋಡ್ ಹಿಡ್ಕೊಂಡು ಹಿಂಗೆ ಮುಂದೆ ಹೋಗ್ಬೇಕು ಅನ್ಸುತ್ತೆ. ಹೋಗೋಣ ಕರೆಕ್ಟಾಗಿ ಡೌನ್ ಹೊಡ್ಕೊಂಡು ನೋಡ್ಬೋದು.
ತುಂಬಾ ಸುಂದರವಾಗಿದೆ ಟೆಂಪಲ್. ಪಕ್ಕದಲ್ಲೆಲ್ಲ ಯಾವ್ದೋ ಕರಾಟೆ ಸ್ಕೂಲ್ ಇದೆ, ನೋಡ್ಬೋದು ನೀವೆಲ್ಲ. ಕಮ್ಯುನಿಸ್ಟ್ ಪಾರ್ಟಿ ಕರಾಟೆ ಸ್ಕೂಲ್ ಅಲ್ಲಿದ್ದಾರೆ. ಇಲ್ಲಿ ವಿಘ್ನೇಶ್ವರ, ವಿಘ್ನ ವಿನಾಯಕ ವಿಘ್ನೇಶ್ವರನ್ ಟೆಂಪಲ್ ಇದು, ತೋರಿಸ್ತೀನಿ ನೋಡ್ಬೋದು. ವಿಘ್ನೇಶ್ವರ ಟೆಂಪಲ್ ಇದು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಅಂತ. ಒಳ್ಳೇದ್ ಮಾಡಪ್ಪ ಎಲ್ರಿಗೂ. ಮಲ್ಲಿಕಾಪುರ ದೇವಿ ಟೆಂಪಲ್ ಇದು, ನೋಡ್ಬೋದು. ಎಲ್ರಿಗೂ ಒಳ್ಳೇದ್ ಮಾಡಪ್ಪ ತಾಯಿ. ಹೋಗೋಣ ಅಲ್ಲಿ ಮುಂದೋಗಿ ದರ್ಶನ ಪಡೆದು ಇದು ಮಾಡೋಣ. ಐತೆಲ್ಲ ಇದೆಲ್ಲ ನೋಡ್ಬೋದು ನೀವೆಲ್ಲ ನೋಡಿ. ಹೀಗಿದೆ. ಮತ್ತ ಹಾಗೆ ಶಿವನ್ ದೇವಸ್ಥಾನ ಹತ್ರ ಹೋಗ್ತಾ ಇದೀವಿ ಇವಾಗ. ಶಿವನ್ ದೇವಸ್ಥಾನದ ಹೋಗಿ ದರ್ಶನ ಪಡ್ಕೊಂಡು ಮುಂದಿನ ದಾರಿ ನೋಡೋಣ. ಮುಂದೆಲ್ಲ ಶಿವನ್ ದೇವಸ್ಥಾನ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನಿಮ್ಗೆಲ್ಲ, ಬನ್ನಿ. ಅಯ್ಯಪ್ಪ ಸ್ವಾಮಿ ಗರ್ಭಗುಡಿ ಒಳಗೆ ಪರ್ದೆ ಹಾಕಿದ್ರು, ತೋರಿಸ್ಲಿಕ್ಕೆ ಆಗಲಿಲ್ಲ. ಆ ಕಾರಣಕ್ಕಾಗಿ ಟೆಂಪಲ್ ಪೂರ್ತಿ ತೋರಿಸಿದೆ. ಇಲ್ಲಿ ಶಿವನ್ ದೇವಸ್ಥಾನಕ್ಕೆ ಬಂದಿದ್ದೀನಿ ಇವಾಗ. ಶಿವನ್ ದೇವಸ್ಥಾನನ ಯಾವ ರೀತಿ ಇದೆ, ಹೇಗಿದೆ ಅಂತ ತೋರಿಸ್ತೀನಿ, ಆಯ್ತಾ? ನೋಡೋಣ ಬನ್ನಿ. ಅಲ್ಲಿ ನೋಡೋದು ಎಲ್ಲ ನಮ್ಮ ಶ್ರೀಶೈಲ ಪಾದಯಾತ್ರಿಗಳು ಇಲ್ಲಿ ಬಂದು ವಸತಿ ಆಗಿರ್ತಾರೆ. ಎಲ್ಲ ರೆಸ್ಟ್ ಮಾಡ್ತಾ ಇರ್ತಾರೆ ಇಲ್ಲೆಲ್ಲ ಬಂದು. ನೋಡ್ಬೋದೆಲ್ಲ ಯಾವ ರೀತಿ ಫೋಟೋ ಎಲ್ಲ ತೆಗಿತಾ ಇದಾರೆ ಅಂತ ಹೇಳಿ. ಮರಗಾಲ್ ಸೇವೆ ಮಾಡೋರೆಲ್ಲ ಬಂದು ಫೋಟೋ ಗಿಟೋ ಎಲ್ಲ ತೆಗಿತಾರಪ್ಪ. ನೋಡ ಇಲ್ಲೆಲ್ಲ ಶ್ರೀಶೈಲ ಪಾದಯಾತ್ರಿಗಳೆಲ್ಲ ಇವರೆಲ್ಲ ನೋಡಿ ಇವೆಲ್ಲ ಕೂಗ್ತಾ ಇದಾರೆ ಆಗ್ಲೇ ಬ್ಲಾಗಲ್ಲಿ ಬರ್ಲಿ ಅಂತ ಹೇಳಿ. ನೋಡ್ಬೋದು ಇಲ್ಲೆಲ್ಲ ಫೋಟೋ ಹಿಡಿತಾ ಇದಾರೆ ಅವರೆಲ್ಲ. ಫೋಟೋ ಹೊಡಿದು ನೋಡಿ. ಇದು ಶಿವನ್ ದೇವಸ್ಥಾನ ಇದು, ನೋಡ್ಬೋದು ನೀವೆಲ್ಲ ಯಾವ ರೀತಿ ಇದೆ ಅಂತ ಹೇಳಿ. ಈ ರೀತಿ ಇದೆ, ಹೋಗಿ ಬರೋದು ನೋಡ. ಬನ್ನಿ ನಾವು ಒಳಗಡೆ ಹೋಗಿ ಬರೋಣ, ಯಾವ ರೀತಿ ಇದೆ ಅಂತ ನೋಡೋಣ. ಇದೆಲ್ಲ ನಿಮ್ಗೆ ಆದಷ್ಟು ತೋರ್ಸಕ್ ಪ್ರಯತ್ನ ಪಡ್ತೀನಿ. ಇದೆ ಶಿವನ್ ದೇವಸ್ಥಾನ, ನೋಡ್ಬೋದು ಇದೆಲ್ಲ ಯಾವ ರೀತಿ ಇದೆ ಅಂತ. ಶಿವನ್ ದೇವಸ್ಥಾನ ನೋಡಿ, ನೋಡ್ಬೋದು ಒಳಗಡೆ ಈ ರೀತಿ ಎಲ್ಲ ಇದೆ. ಸ್ವಾಮಿಗಳೆಲ್ಲ ಪೂಜೆ ಮಾಡ್ತಾ ಇದಾರೆ ಎಲ್ಲ. ಶಿವನ್ ದೇವಸ್ಥಾನ ನೋಡ್ಬೋದಲ್ಲ, ಶಿವನ್ ದೇವಸ್ಥಾನ ಇದು ಶಿವನ್ ದೇವಸ್ಥಾನ. ಇನ್ನೆಲ್ಲ ನೋಡಿದ್ರಲ್ಲ ಸ್ನೇಹಿತರೆ, ಇದು ಶಿವನ್ ದೇವಸ್ಥಾನ ಕರ್ನೂಲಲ್ಲಿ ಇರುವಂತ. ಇಲ್ಲಿ ಈ ರೀತಿ ಇದೆ, ನೋಡಿದ್ರಲ್ಲ. ಮುಂದಿನ ದಾರಿ ಯಾವ ರೀತಿ ಇದೆ ಏನೆಲ್ಲ ತೋರಿಸ್ತಾ ಇರ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ. ನೋಡಿ ಇದು ಇವಾಗ ನಾವು ಮುಂದೆ ಹೊರಟಿದ್ದೀವಿ, ಮುಂದೆ ಹೋಗ್ತೀವಿ. ಹೋಗ್ತಾ ಯಾವ ರೀತಿ ಇದೆ ಅಂತ ಎಲ್ಲ ತೋರಿಸ್ತಾ ಇರ್ತೀನಿ, ಆಯ್ತಾ? ಅಲ್ಲಿವರೆಗೂ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈಗ ದರ್ಶನ ಮುಗೀತು, ಎಲ್ಲ ಮುಗೀತು. ದೇವಸ್ಥಾನ ಬಿಟ್ಟು ಮುಂದೆ ಬಂದಿದ್ದೀವಿ ಇವಾಗ. ಇಲ್ಲಿ ಒಂದು ದೊಡ್ಡ ಕೆನಲ್ ಇದೆ. ಕೆನಲಲ್ಲಿ ನೀರೇನಿಲ್ಲ, ಸ್ವಲ್ಪ ನಿಂತಿದೆ, ಹರಿತಾ ಇಲ್ಲ. ಕೆನಲ್ ದಂಡೇಲಿ ಹಿಡ್ದಂಗೆ ಹೋಗ್ತಾ ಇದೀವಿ ಇವಾಗ. ನೋಡ್ಬೋದು ಇವಾಗ ಕರ್ನೂಲಲ್ಲಿ ಕರ್ನೂಲ್ ದಾಟ್ಬೇಕು ಇವಾಗೆಲ್ಲ. ಬಹಳಷ್ಟು ದೂರನೇ ಇದೀವಿ ಸ್ನೇಹಿತರೆ. ಇವಾಗ ಮುಂದೆ ಹೋಗ್ತಾ ಇದೀವಿ. ಹೋಗ್ತಾ ಯಾವ ರೀತಿ ಇದೆ ಏನೆಲ್ಲ ತೋರಿಸ್ತಾ ಹೋಗ್ತೀನಿ.
ಬನ್ನಿ. ಬಹಳಷ್ಟು ಜನ ಬರ್ತಾ ಇದಾರೆ ನೋಡಿ ಹಿಂದ್ಗಡೆ ಎಲ್ಲ. ಮುಂದೆ ನಾನು ಹೋಗ್ತಾ ಇದೀನಿ, ಹಿಂಗೆ ಮುಂದೆ ಹೋಗಿ ಕೆನಲ್ ದಾಟ್ಬೇಕನ್ಸುತ್ತೆ, ಹೋಗ್ತೀನಿ. ರಾತ್ರಿ ಬಂದು ಇದು ಕರ್ನೂಲ್ ಹತ್ರ ಮಲ್ಕೊಂಡ್ವಿ. ಕರ್ನೂಲ್ ಸ್ಟಾರ್ಟಿಂಗ್ ಅಲ್ಲೇ ಮಲ್ಕೊಂಡ್ಬಿಟ್ಟು ಅಲ್ಲಿಂದ ಅಯ್ಯಪ್ಪ ದೇವಸ್ಥಾನದ ಹತ್ರ ಬಂದ್ವಿ. ಒಂದು ದರ್ಶನ ಮಾಡ್ಕೊಂಡು ಹಂಗೆ ಹೋಗ್ತಾ ಇರೋದು ಇವಾಗ. ನೋಡ್ಬೋದು ಅಲ್ಲಿ ಯಾವ ರೀತಿ ಇದೆ ಅಂತೇಳಿ. ಯಾವರಣ? ಕೋಸಿಗೆ ಆಂಧ್ರ. ಸ್ಟಾರ್ಟಿಂಗ್ ನಾವು ಹೊಳೆ ದಾಟಿ ಮುಂದೆ ಕೋಸಿಗೆ ಅಂತ ಹೋಗ್ಬಿಡುತ್ತೆ, ಅಲ್ಲಿಂದ ಬರ್ತಾ ಇದಾರೆ ಇವರು ಆಂಧ್ರದವರು. మంత్రాలయ ఇది మంత్రాలయ పక్కన అదే దాని మీదే వచ్చాం మేము కూడా. కోసిగి మీదే వచ్చాం. అదే ఒక రోజు ఆల్ టైం అక్కడ కోసిగిలో. ఎవరన్నా? ನಮ್ಮದು ಮಸ್ಕಿ. ಎಷ್ಟು ಕಿಲೋಮೀಟರ್ ಇಲ್ಲಿಂದ? ನಿಮ್ಮೂರಲ್ಲಿ ಇಲ್ಲಿಗೆ ಶ್ರೀಶೈಲಕ್ಕ ಆಗ್ಬೋದು, ಒಂದು 350 ಹಂಗ ಆಗ್ಬೋದು. ನಮ್ಗೆ 300. ನಿಮ್ 300 ಐತಾ? ಕೋಸಿಗಿನಿಂದ ಶ್ರೀಶೈಲ 300. ನಮ್ಗೆ ಜಾಸ್ತಿ ಆಗತ್ತೆ ಹಂಗಾರೆ. ನಾನು 400 ಮೇಲೆ ಆಗತ್ತೆ. 400 ಮೇಲೆ ಆಗತ್ತೆ. ನಿಮ್ಗೆ 300 ಆಗತ್ತಂದ್ರೆ ನಮ್ಗೆ ಜಾಸ್ತಿ ಆಗತ್ತಲ್ಲ ಅಲ್ಲ? ಇವರು ಕೋಸಿಗೆ ಅಂತ ಒಂದು ಊರು ಬರುತ್ತೆ, ಅಲ್ಲಿ ನಾವು ಒಂದ್ ದಿವಸ ಆಲ್ಟೂನ್ ಆಗಿದ್ವಿ. ಅಲ್ಲೊಂದ್ ದಿವಸ ಎದ್ಬಿಟ್ಟು ನಡ್ಕೊಂಡ್ ಬಂದ್ವಿ. ನಿನ್ನೆ ಎಲ್ಲ ನಡ್ಕೊಂಡು ಕರ್ನೂಲ್ ಸ್ಟಾರ್ಟ್ ಅಲ್ಲೇ ಮಲ್ಕೊಂಡ್ವಿ. ಹಿಂಗೆ ನಡೀತಾ ಇದೀನಿ ಇವಾಗ. ನೋಡ್ಬೋದಲ್ಲ, ಟಮಟೆ ಬರಸ್ತಾ ಹಂಗೆ ಬರ್ತಾವ್ರೆ ಇವಾಗ ಜನ, ಬಹಳಷ್ಟು ಜನ. ಎಲ್ಲ ಬಹಳ ದೊಡ್ಡದಿದೆ ಕರ್ನೂಲು. ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಅಂದ್ರೆ ಸರಿ ಸುಮಾರು 3 ಗಂಟೆಗೆ ಎದ್ದಿದೀವಿ. 3 ಗಂಟೆಗೆ ಎದ್ದು ನಡೀತಾ ಇದೀವಿ. ಅರ್ಧ ದಾಟಕ್ಕಾಗಿಲ್ಲ, ಇನ್ನು ಅರ್ಧ ಮೇಲ್ಪಟ್ಟೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅರ್ಧ ಇರ್ಬೋದು, ಬಹಳ ದೊಡ್ಡದಿದೆ. 20 ಕಿಲೋಮೀಟರ್ ದಾಟದೇ ಇರ್ಬೋದು ಕರ್ನೂಲು. ಮೋಸ್ಟ್ ಹೇಳ್ತಾ ಇದೀನಿ, ಎಕ್ಸಾಕ್ಟ್ ಗೊತ್ತಿಲ್ಲ. ನಡೀತಾ ಇದೀನಿ ಹಿಂಗೆ. ನೋಡ್ಬೋದು ಈ ಕಡೆ ಎಲ್ಲ ಹೆಂಗೈತೆ ಅಂತ ಹೇಳಿ. ಕೆನಾಲ್ ದಂಡೆ ಮೇಲೆ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಊಟ ಹಾಕ್ತಿದ್ರು 5 ಗಂಟೆಗೆ. 5 ಗಂಟೆಗೆ ಟಿಫಿನ್ ರೆಡಿ. ನಾವು ಟೀ ಬಂದೆಲ್ಲ ತಗೊಂಡ್ವಿ. ಸ್ವಲ್ಪ ಒಂದು 5:15ಗೆಲ್ಲ ಟಿಫನ್ ಮಾಡಿದ್ವಿ. ಮೊದಲಿಗೆ ಒಂದು ಟೀ ಕುಡಿದ್ಬಿಟ್ಟು ಟಿಫನ್ ಮಾಡಿ 5:15ಗೆ ದೇವಸ್ಥಾನ ಹತ್ರ ಬಂದು ಫ್ರೆಶ್ ಅಪ್ ಆಗಿ ಅಯ್ಯಪ್ಪನ ದೇವಸ್ಥಾನದಲ್ಲಿ ಫ್ರೆಶ್ ಅಪ್ ಆಗಿ ತೋರ್ಸದ್ನಲ್ಲ ಲೈವ್. ಈ ರೀತಿ ಇದೆ ನೋಡಿ. ಸಂಖ್ಯೆ ದೊಡ್ಡದಿದೆ ಅಲ್ಲೆಲ್ಲ ಸೊಸೈಟಿ. ಟಮಟೆನ ಬರ್ತಾ ಇದಾರೆ ಹಂಗೆ. ಅವ್ರಿಗೊಂದು ರೂಪಾಯಿ ಆ ತರ ಬರೋದು ನೋಡಿ.
ಅಷ್ಟೇ ಗಿಷ್ಟೇ ಮಾಡಿರೋದನ್ನ ಹಾಕಿರ್ಬೋದು, ನೋಡಿಲ್ಲ ಸರಿಯಾಗಿ ಗಮನಿಸಲಿಲ್ಲ, ಹಂಗೆ ತೋರಿಸ್ಬಿಟ್ಟೆ. ಅವರು ಹಾ ಕರಿವಾಳ ಕರಿವಾಳ ಹೆಚ್ಚೆ ಕಮ್ಮಿ ಆಂಧ್ರ ಕರ್ನಾಟಕ. ಯಾವರು ಮಡಿವಾಳ? ಯಾವ್ದು? ಮಸ್ಕಿ ಮಾನ್ವಿ ತಾಲೂಕು. ಹೌದಾ? ನೋಡಿ ಮಾನ್ವಿ ತಾಲೂಕರ ವಿಶಾಲ ಯೂಟ್ಯೂಬ. ಹಾ ಯೂಟ್ಯೂಬ್ನ ಬರ್ತೀನಿ ನೋಡಪ್ಪ. ಎಲ್ಲ ನೀವೆಲ್ಲ ಒಂದವ್ರ? ಹೌದಾ? ಸೂರ್ಯ ಕಣ್ಣಿ ಕುಕ್ಕತಾನೆ. ಮಧ್ಯಾಹ್ನ ವಿಡಿಯೋ ಮಾಡಕ್ ಆಗಲ್ಲ ಮತ್ತೆ, ಯಾಕಂದ್ರ ಈ ಕಡೆ ಬಂದ್ಬಿಡ್ತಾನೆ. ನಮ್ ಮಸ್ಕಿ ದಾಟಿ ಬೆಳಗಿನ ಅಂತೇಳಿ ಗರ್ದೊಡ್ಡಿ ಮಸ್ಕಿ ದಾಟಿ ಆ ಕಡೆ ಒಂದು 25 ಕಿಲೋಮೀಟರ್ ದೂರ ಬಂದ್ರೆ. ಮಸ್ಕಿಗೆ ಯಾವ ತರ ಬಂದ್ರಿ? ಮಸ್ಕಿಗೆ ಬಂದಿರಿ? ಹಾ ಆ ಕಡೆ ಎಲ್ಲ ತಿರುಗಾಡಿ ಬಿಡು. ಬಾಗನೂರ್ ಮಸ್ಕಿ. ಹಾ ಬಾಗನೂರ್ ಮಸ್ಕಿ. ಬಾಗನೂರ್ ಹತ್ರ ಫೇಮಸ್. ಡಿಸ್ಟ್ರಿಕ್ಟ್ 5026. ಬಜರಂಗಾರ ಏನ? ಬಜರಂಗಾರ ಫೇಮಸ್ ಅದು. ಯಾವ್ದು ಬಜರಂಗಿ ಯಾರ? ಹಾ ಹಾರನ್. ಹೌದು ಅದ್ ನನ್ಗೆ ಗೊತ್ತಿಲ್ಲ ಅಣ್ಣ. ಹಾರನ್ ಫೇಮಸ್ ಏನದ? ಬೈಕಿಗೆ ಹಾರ್ನ್ ಹಾಕ್ಸಕ್ಕೆ, ಬುಲೆರೋಗೆ ಹಾರ್ನ್ ಹಾಕ್ಸಕ್ಕೆ ಮಸ್ಕಿ ಫೇಮಸ್. ಅಲ್ಲಿ ಬರ್ತಾರ ಅಂತ ಹೇಳಕತ್ತಾರ. ನನಗ್ ಗೊತ್ತಿಲ್ಲಪ್ಪ, ಅದು ಈಗಲೇ ಗೊತ್ತಾಗಿದ್ದು. ಬಹಳಷ್ಟು ವಿಚಾರ ಹಂಗಾರತ್ತು. ಇನ್ನ ಬಹಳಷ್ಟು ವಿಚಾರಗಳಲ್ಲಿ ನಮ್ಮ ಮಸ್ಕಿ ಫೇಮಸ್ ಆಗಲಿ ಅಂತೇಳಿ ಅಲ್ಲಿ ಒಂದು ಚಿಕ್ಕ ಹುಡುಗಿ ನೋಡ್ತಾ ಇತ್ತು. ಇಲ್ಲಿ ಇನ್ನೊಂದು ವಿಷಯ ಏನ್ ಗೊತ್ತಾ, ಆಂಧ್ರ ಪ್ರದೇಶದಲ್ಲಿ ವಿಮಲ್ ಬ್ಯಾನ್ ಆಗೈತಿ. ಇವರು ರಾಯಚೂರು ಇಲ್ಲ ಕರ್ನಾಟಕದಿಂದ ತಗೊಂಬಂದು ಇಲ್ಲಿ ಮಾಡ್ತಾರೆ. ನೋಡ್ಬೋದು ಬೈಕ್ ಮೇಲೆ ಹಾಕೊಂಡು ಮಾಡ್ತಾ ಇದ್ದಾರೆ. ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ವಿಮಲ್ ಬ್ಯಾನ್ ಇದ್ದಿರಲಿಲ್ಲ. ರಾಯಚೂರು ಈ ಕಡೆ ಕರ್ನಾಟಕ ದಂಡದಿಂದ ತಗೊಂಡು ಬಂದು ಈ ಕಡೆ ಮಾರ್ತಾರೆ. ನಮ್ ಕಡೆ ಎಲ್ಲ 20 ರೂಪಾಯಿ 4 ಸಿಕ್ಕರೆ, ಈ ಕಡೆ ಎಲ್ಲ 20 ರೂಪಾಯಿ 3 ಅಂತ ಕೊಡ್ತಾರೆ. ನಾನ್ ತಿನ್ನಲ್ಲ, ನನ್ನ ಸ್ನೇಹಿತರೆಲ್ಲ ಇಲ್ಲೆಲ್ಲ ಬರ್ತಾರಲ್ಲ ಅವರೆಲ್ಲ ತಿಂತಾರೆ. ಅವ್ರು ಹೇಳಿದ್ರೆ ಜಾಸ್ತಿ ರೇಟ್ ಅಂತ ಹೇಳ್ತಾ ಇದ್ರು. ಅದಕ್ಕೆ ಈ ವಿಚಾರನ ಹೇಳಿದೆ ನಿಮ್ ಮುಂದೆ. ನಡೀತಾ ಇರೋದೆ, ಮತ್ತೇನಿಲ್ಲ ಸ್ನೇಹಿತರೆ. ನೋಡ್ಬೇಕು, ಈ ರೀತಿ ಇದೆ ನೋಡಿ. ಕರ್ನೂಲು ಜಿಲ್ಲೆ, ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆ. ಹೋಗೋದು ವಿಡಿಯೋ ಮಾಡಿ ಏನ್ ಮಾಡ್ಬೇಕಾಗಣ? ಯೂಟ್ಯೂಬ್ನಾಗ ಹಾಕ್ತಣ. ಅಷ್ಟೇ ಹಾಕಿ, ಇನ್ನೇನು ಹಾಕಿ, ಏನ್ ಮಾಡೋದಿಲ್ಲ, ಹಾಕೋದಷ್ಟೇ. ನಿಮ್ದು ಸಿಂದಗಿ ಬಳ್ಳಾರಿ ಪಕ್ಕ. ಹೌದು, ನಿಮ್ದು ಯಾವ ರೂಟಿಗೆ ಬಂದ್ರಿ ನೀವು? ಅದು ನಿಮ್ಯಾಗ ಬರ್ಬೇಕಲ್ಲ? ಸಿರುಗು ಹೌದಾ? ಅದ ಆ ರೂಟ್ ನಮ್ಗೆ ಗೊತ್ತಿಲ್ಲ. ನಮ್ ಮಸ್ಕಿ ಫೇಮಸ್ ಇರ್ಬೋದು, ಅದ್ರ ರೂಟ್ ಗೊತ್ತಿಲ್ಲ. ನೀವ್ ಹೆಂಗ್ ಬಂದ್ರಿ ಅನ್ನೋದು ಗೊತ್ತಿಲ್ಲ ನನಗೆ. ಹೌದಾ? ಹೌದೌದು, ಇರ್ಬೋದು. ಅಲ್ಲ ಮತ್ತೆ ಬಳ್ಳಾರಿ ಸಿಟಿನ ಏನ್ ಬಗಲ? ಯಾವ್ದು ಹಳ್ಳಿ? ಸಿಂದಗಿ. ಹಾ ಹೌದಾ? ಇಲ್ಲ, ಮಸ್ಕಿ ಸಿಂಧನೂರ್ ಮಸ್ಕಿ. ಬಂದ್ಯಾನ ಮಸ್ಕಿಗೆ? ಲವ್ ನಿಮ್ ಹುಡುಗ? ಏನ್ ಮಾತಾಡ್ತಾರ ನೋಡಿ. Hashtag 5026.
ಹಿಸ್ಟರಿ ಕಿಂಗ್ 5026. ಹಾ ನೆನ್ಪಿಟ್ಕೋ. ಹಾ ಯೂಟ್ಯೂಬ್ ನಾನು ಇನ್ಸ್ಟಾದಾಗ ನಾನು ಮಾಡ್ತೀನಿ, ಶಾರ್ಟ್ ವಿಡಿಯೋ ಅಷ್ಟೇ ಅಪ್ಲೋಡ್ ಮಾಡ್ತೀನಿ. ಹಿಂಗೆಲ್ಲ ಲೆಂತ್ ವಿಡಿಯೋ ಏನದ ಅದಾವಲ್ಲ ಯೂಟ್ಯೂಬ ಏನಪ್ಪ ಜನ ಬರ್ತಾ ಇದಾರೆ ಇವಾಗ. ಹಿಸ್ಟರಿ ಕಿಂಗ್ 5026 ಅಂತ ಹೇಳಿ ಕೊಡಿಲ್ಲ, ಮೈಕ್ ಆನ್ ಮಾಡಿ ಹೇಳ್ಬಿಡು. ಹಿಸ್ಟರಿ ಕಿಂಗ್ 5026 ಬರ್ತಾನೆ ಅದ ನೋಡು. ಹಾ ಅದ ನೋಡು ಭಯ್ಯ, ಸಬ್ಸ್ಕ್ರೈಬ್ ಬಾ. ನಮ್ ಭಯ್ಯ ನೋಡಕತ್ತಾನ ವಿಡಿಯೋ ನೋಡ್ಬೋದು. ಹಾ ಅಲ್ಲ ಬಲ ವೈಟ್ ಕಲರ್ ದೊಡ್ಡದೈತಲ್ಲ ಬಟನ್. ಆಯ್ತಾಯ್ತು ಅನ್ಸಬ್ಸ್ಕ್ರೈಬ್ ಆಯ್ತು. ಏನೊಂದ್ ಸ್ವಲ್ಪ ಆಯ್ತು, ಒಂದ್ ಸಬ್ಸ್ಕ್ರೈಬ್ ಸಿಕ್ತು. ಏನ ಆಯ್ತು, ಫಾಲೋ ಆಗಿತ್ತು ಅದ ಸೇಮ್ ಅದನ್ನ ನೋಡಿ ಇನ್ಸ್ಟಾದಾಗ ಬರ್ತ. ರಿಲೀಸ್ ಮಾಡ್ತೀರಾ? ಸಾಯಂಕಾಲ ನಟ್ರ ಈ ಸಾಯಂಕಾಲ ಅಲ್ಲ, ಕರ್ನಾಟಕ ಡಾಟಾ ಹತ್ರ ಅಪ್ಲೋಡ್ ಮಾಡ್ತೀನಿ ನೋಡು. ಏನ್ ಜಾಸ್ತಿ ಎಡಿಟ್ ಮಾಡಕ್ ಹೋಗಲ್ಲ, ಟೈಮ್ ಇಲ್ಲ ನನಗೆ. ಇವಾಗ ಏನ್ ರೆಕಾರ್ಡ್ ಮಾಡಿನ ಅವ ಹಾಕಿ ನೋಡಂಗ. ನೋಡ್ರಿ ಮೇಲೆ ಎಲ್ಲ ಹೋಗ್ತಾ ಇದೀನಿ ಇವಾಗ. ಕೆನಲ್ ರಸ್ತೆ ಹೋಗ್ತಾ ಇದೀನಿ. ಮುಂದೆ ಎಲ್ಲೋ ಕೆನಲ್ ದಾಟ್ಬೇಕು. ಎಷ್ಟು ವರ್ಷ ಆಯ್ತು ಬರಕ್ ನೀನು? ಇದ ಫಸ್ಟ್. ನಾನು ಕೂಡ ಶ್ರೀಕಾಂತ್ ಅಂತ ನೋಡಪ್ಪ, ನೋಡ್ರಿ ಒಂದ್ಸಲ ವಿಸಿಟ್ ಮಾಡಿ ಆ ಹಳ್ಳಿಗೆ. ನೋಡ್ರಿ ಶ್ರೀಕಾಂತ್ ಅಷ್ಟೇ. ಏನ್ ಮಾಡ್ತೀವಿ ಐಡಿಯಾ, ಏನ್ ಹಾಕ್ತಿವಿ? ರೀಲ್ಸ್ ಮಾಡ್ತೆ. ಅದ ಏನ್ ಕೆಲಸ ಮಾಡೋದೆ? ನಿಮ್ಮೂರ್ ಕಡೆ ಎಲ್ಲ ಮೆಣಸಿನ್ಕಾಯಿ ಜಾಸ್ತಿ ಅಲ್ಲ? ಬೆಳಿತೀವಿ, ಭತ್ತ ಮೆಣಸಿನ್ಕಾಯಿ ಅಲ್ಲ? ಎಲ್ಲ ಗೊತ್ತು. ಒಟ್ಟ ಹೊಲ ಮನಿ ಕೆಲಸ ಮಾಡ್ತೀನಿ. ಇರ್ಲಿ ಒಳ್ಳೇದು. ನಮಗೆ ಇವತ್ತಿಂದ 5ನೇ ದಿನ ಸ್ಟಾರ್ಟ್. ನೀನು 3 ದಿನ ಐತೆ? ಜಲ್ದಿ ಬಂದಿ? ಎಷ್ಟು ಕಿಲೋಮೀಟರ್ ನಡೆದಿ? ಊಟ ಮಾಡಿದಿಲ್ಲ? ನಾಷ್ಟ ಮಾಡಿದಿಲ್ಲ? ಎಲ್ಲಿ ಮಾಡಿದೆ? ಒಗ್ಗರಣೆ ಮಾಡಿದೆ. ಮಾಡಿದೆ, ಬೆಳಗ್ಗೆನೆ ಮಾಡಿದ ನಾನು. ರಿಯಲ್ಮಿ 11 Pro Plus ಭಾಳ ದೊಡ್ಡದಲ್ಲ, ಸುಮ್ಮನೆ ಬಂದಾರ. ಮುಂದೆ ಹೋಗ್ಯಾರ, ಕೆಳಗಡೆ ಹೋಗ್ಯಾರ. ಆಯ್ತಲ್ಲ, ಸ್ವಲ್ಪ ಜೋರಾಗಿ ಮಾತಾಡ್ಬೇಕು. ಕೇಳಿಸುತ್ತದೆ, ಏನ್ ಪರವಾಗಿಲ್ಲ. ಮತ್ತೆ ಈ ರೀತಿ ಎಲ್ಲ ಇದೆಯಾ? ಏನು ಟೊಮೆಟೊ? ಹಾ ಎಷ್ಟು ವಯಸ್ಸು ನನಗೆ? 17. ಮತ್ತೆ ಏನಾಗತ್ತಲ್ಲ ಇಷ್ಟು ಜಲ್ದಿ? ಯಾಕಪ್ಪ, ಅದೊಂದ ಮೈನಸ್ ಪಾಯಿಂಟ್ ಆಯ್ತು ನೋಡಪ್ಪ ನಿನಗ. ಅದು ಒಂದ ಹೊಲ ಮನಿ ಕೆಲಸ ಮಾಡ್ತಿ, ಎಲ್ಲ ಮಾಡ್ತಿ. ಇದಕ್ ಬಂದಾಗ ಬಿಡ್ಬೇಕ್ ಇನ್ನ. ಯಾಕಂದ್ರ ಇದಕ್ ಬಂದಾಗ ಒಂದ್ 4 ದಿನ ಬಿಟ್ರ ಅದ ರೂಢಿ ಮಾಡ್ಕೋಬೇಕ ಅಂತೇಳಿ ಇವಾಗ ಬಂದಾಗ 4 ದಿನ ಬಿಟ್ರ ಮುಂದ್ ಹಂಗ ರೂಢಿ ಆಗತ್ತ. ಇವಾಗ 4 ದಿನ ಬಿಟ್ಟು ಮುಂದ ರೆಡಿ ಮಾಡೋದಲ್ಲ, ಇನ್ನ ಅದ ಇವಾಗ ಬಂದಾಗ ಒಂದ್ 4 ದಿನ ಬಿಟ್ರ ಅದೇ ರೂಢಿ ಆಗತ್ತ ಅಂತೇಳಿ ಹಂಗ. ಇಲ್ಲಿ ನೋಡ್ರಿ 4 ಎಲ್ಲ ನಡೆಯತ್ತಾರ.
ಬಹಳ ಜನ ನಡೀತಾ ಇದಾರಂಗ. ಬಿಟ್ಟಿನಲ್ಲ ನೋಡ್ರಿಲ್ಲ ಬಿಟ್ಟಿ ನಿಮ್ಗ ಯೂಟ್ಯೂಬ್ ಹಿಸ್ಟರಿ ಕಿಂಗ್ 5026 ಹಿಸ್ಟರಿ ಕಿಂಗ್ ಮೈಕ್ನಾಗ ಹೇಳಿಬಿಡ ಟೈಪ್ ಮಾಡಿದ್ರೆ ಕಷ್ಟ ಆಗ್ತ. ಹಾ ಆಶೀರ್ವಾದ ಹಿಸ್ಟರಿ ಕಿಂಗ್ 5026 ಬರ್ತ ನೋಡಿ ಸಬ್ಸ್ಕ್ರೈಬ್ ಆಗಪ್ಪ. ಇದನ್ನ ಹಾ ಅದಾನ ನೋಡು ಸ್ನೇಹಿತರ ಒಂದು 4 ಬುಟ್ಟಿನ ನೋಡಿ, ಇದು 5ನೇದು.